ಫಸ್ಟ್ ಫಿಲ್ಮ್ ಅದು ಕಿರಣ್ ಆದಿತ್ಯ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ರು ನೋಡ್ಬೇಕು, ನೋಡಿ. ಸೂಪರ್ ಆಗಿದೆ ಮೂವಿ. ಫಸ್ಟ್ ಟೈಮ್ ಕಿರಣ್ ಮೂವಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ವಿ. ಮೆಸೇಜ್ ಫಾರ್ ಎವ್ರಿಬಡಿ. ವೆರಿ ನೈಸ್ ಮೂವಿ. ಥ್ಯಾಂಕ್ ಯು. ಆಗಿತ್ತು, ಚೆನ್ನಾಗಿ ಓಡ್ಲಿ. ಆಲ್ ದ ಬೆಸ್ಟ್. ಬಹಳ ಸೂಪರ್ ಆಯ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಸರ್, ಎಲ್ಲರೂ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇಂದಿನ ಕಾಲಘಟ್ಟದಲ್ಲಿ ಕನ್ನಡ ಮೂವಿನ ಒಂದು 15 ವರ್ಷ ಹಿಂದಕ್ಕೆ ತಗೊಂಡೋಗಿ ಒಂದು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ತಕ್ಕಂತ ಸುಂದರವಾದ ಮೂವಿ ಅಂದ್ರೆ ಕನ್ನಡ ಮೂವಿಯಲ್ಲಿ ಇಂತ ಬರ್ಬೇಕು. ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಹೀರೋ ಎಲ್ಲರೂ ಪ್ರತಿಯೊಬ್ಬರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಫ್ಯಾಮಿಲಿ ಜೊತೆ ಇನ್ನೊಂದ್ಸರಿ ನೋಡ್ತೀವಿ ನಾವು. ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಹೀರೋ ಹೀರೋಯಿನ್ ಇಬ್ರು ಕಿರಣ್ ಮತ್ತೆ ಲೇಖಚಂದ್ರ ಇಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ಪಿಕ್ಚರ್. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಫಿಲಂ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡೋ ಪಿಕ್ಚರು. ದಯವಿಟ್ಟು ಎಲ್ಲ ಬಂದು ನೋಡಿ. ತುಂಬಾ ಚೆನ್ನಾಗಿ ಫಿಲ್ಮ್ ತೆಗೆದಿದ್ದಾರೆ. ಇದು ಮಾರಲ್ ಚೆನ್ನಾಗಿದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ಯಾರ ಅವ್ರ ಫೀಲಿಂಗ್ಸ್ ಮತ್ತೆ ಅವ್ರ ಭಾವನೆಗಳಿಗೆ ತಕ್ಕ ಉತ್ತರ ಈ ಪಿಕ್ಚರ್ ಅಲ್ಲಿ ಸಿಕ್ಕಿದೆ. ಸೂಪರ್ ಮೂವಿ, ನೈಸ್ ಸ್ಟೋರಿ ಅಂಡ್ ನೈಸ್ ಆಕ್ಟಿಂಗ್, ನೈಸ್ ಮೆಸೇಜ್. ತುಂಬಾ ವರ್ಷಗಳ ನಂತರ ಕನ್ನಡದಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್. ಸೊ ವೆರಿ ಗುಡ್, ಸಕ್ಸಸ್ಫುಲ್ and all the best to the entire team. ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಎಲ್ಲ ಟೋಟಲಿ ಫಿಲಂ ಚೆನ್ನಾಗಿದೆ. ತುಂಬಾ ವಂಡರ್ಫುಲ್ ಸ್ಟೋರಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನ್ಯೂ ಸ್ಟೋರಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ವಾಚ್, ಮಸ್ಟ್ ವಾಚ್. ಅಮೇಜಿಂಗ್ ಮೂವಿ. ಇಟ್ಸ್ ಜೆನ್ ಜಿ ಕಂಟೆಂಟ್. ತುಂಬಾ ಚೆನ್ನಾಗಿದೆ. ಎಲ್ಲ ಹೊಸಬ್ರು, ಬಟ್ ಯಾರು ಅನ್ಸಲ್ಲ ಎಲ್ಲ ಹೊಸದಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ. ತುಂಬಾ 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 ಚೆನ್ನಾಗಿ ಬಂದಿದೆ. ಯಾವ ಡೈಲಾಗ್ ತುಂಬಾ ಇಷ್ಟ ಆಯ್ತು ಸರ್? ಕಿರಣ್ ಆದಿತ್ಯ ಎಲ್ಲಾ ಡೈಲಾಗು ಅಷ್ಟೇ ಸೂಪರ್, ಆಸಮ್. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಸ್ಟೋರಿ ಅಂತೂ ಡಿಫ್ರೆಂಟ್ ಆಗಿದೆ. ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಳ್ಳುವಂತ ಸ್ಟೋರಿ. ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಇದು ತುಂಬಾ ಚೆನ್ನಾಗಿ. ಕಾಂಗ್ರಾಟ್ಸ್, ಆಲ್ ದ ಬೆಸ್ಟ್. ಗುಡ್ ಸ್ಟೋರಿ, ಚೆನ್ನಾಗಿದೆ, ಚೆನ್ನಾಗಿದೆ, ಇನ್ಸ್ಪಿರೇಷನಲ್ ಇದೆ. ಮೂವಿ ಚೆನ್ನಾಗಿತ್ತು. ಹೀರೋ ಹೀರೋಯಿನ್ ಬೋತ್ ಆರ್ ಲುಕಿಂಗ್ ವೆರಿ ಫ್ರೆಶ್ ಅಂಡ್ ಇದು ವುಮನ್ ಓರಿಯೆಂಟೆಡ್ ಮೂವಿ. ಎಲ್ಲರೂ ನೋಡ್ಬೇಕು. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿತ್ತು ಮೂವಿ. ಐ ವಿಶ್ ಆಲ್ ದ ಬೆಸ್ಟ್. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸಿನಿಮಾ. ಕಂಟೆಂಟ್ ಇವತ್ತಿನ ಜನರೇಷನ್ಗೆ ದುಡ್ಡಿದ್ರೇನೆ ಎಲ್ಲ ಅನ್ನೋದನ್ನ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿದ್ರು ಕಿರಣ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಲೇಯರ್ಡ್ ಮೆಸೇಜಿಂಗ್ ತುಂಬಾ ಚೆನ್ನಾಗಿದೆ. ಈಗಿನ ಕಾಲದ ಯೂತ್ ಇದಾರಲ್ಲ, ಎಸ್ಪೆಷಲಿ ಇದನ್ನ ಖಂಡಿತವಾಗ್ಲೂ ನೋಡ್ಬೇಕು. ಯಾಕಂದ್ರೆ ತಪ್ಪುಗಳು ಮಾಡೋದು ಬದುಕಿನ ಫೈನಲ್ ಆಗ್ಬಿಡಲ್ಲ. ಸೊ ತಪ್ಪುಗಳು ಮಾಡಿದ್ರು ಬದುಕು ಇನ್ನ ಮುಂದೆ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಒಂದು ತುಂಬಾ ಒಳ್ಳೆ ಡೈಲಾಗ್ ಇದೆ. ಅದನ್ನ ಹೇಳ್ಬಿಟ್ರೆ ಸ್ವಲ್ಪ ರಿವೀಲ್ ಆಗುತ್ತೆ ಅಂತ ಹೇಳ್ಬಾರ್ದು. ಆದ್ರೆ ಅದರಲ್ಲಿ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ. ತಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಒಂದು ವಿಷಯದಿಂದ ಶುರು ಆಗುತ್ತೆ ಆ ಡೈಲಾಗು. ಅದನ್ನ ಖಂಡಿತ ಕೇಳಬೇಕು ಹೆಣ್ಮಕ್ಳು. ತುಂಬಾ ಚೆನ್ನಾಗಿದೆ, ಖಂಡಿತವಾಗ್ಲೂ ನೋಡಿ. ಸೊ ಇಂಥ ಸಿನಿಮಾಗಳು ಇನ್ನೂ ಹೆಚ್ಚಾಗಬೇಕು. ಅಂದ್ರೆ ಇದು ಸ್ವಲ್ಪ ಇಂಥ ಮೆಸೇಜಿಂಗ್ ಇಂಥ ಸಿನಿಮಾಗಳು ತುಂಬಾ ಚೆನ್ನಾಗಿ ಆಗ್ಬೇಕು, ಹೆಚ್ಚಾಗಬೇಕು. ತುಂಬಾ ಚೆನ್ನಾಗಿದೆ. ಕಿರಣ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕಿರಣ್ ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲಾರ್ದು ಚೆನ್ನಾಗಿದೆ. ಸೂಪರ್ ಮೂವಿ. ಚೆನ್ನಾಗಿದೆ, ಎಲ್ಲಾನು ಇಷ್ಟ ಆಯ್ತು. ಲವ್ ಸ್ಟೋರಿ ಇಷ್ಟ ಆಯ್ತು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಮತ್ತೆ ಅವ್ರ ಎಮೋಷನ್ಸ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಹೇಳಿದ್ದಾರೆ. ಸಚ್ ಎ ನೈಸ್ ಮೂವಿ. ಲವ್ ಸ್ಟೋರಿನೂ ಚೆನ್ನಾಗಿದೆ. ಒಳ್ಳೆ ಚೆನ್ನಾಗಿತ್ತು ಮೂವಿ. ಲೋ ಕಾನ್ಸೆಪ್ಟ್ ಹೆಂಗೆ, ಏನು ಎತ್ತ, ಇವಾಗ ಅಪ್ಪ ಅಮ್ಮ ಹೆಂಗೆ, ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು, ಲವ್ಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು, ಚೆನ್ನಾಗಿತ್ತು. ಸೊ ಕಾನ್ಸೆಪ್ಟ್ ಚೆನ್ನಾಗಿದೆ. ಮೂವಿ ನೋಡ್ಬೋದಾದ್ರೆ ಪಕ್ಕ 100 ಡೇಸ್. ಎಕ್ಸಲೆಂಟ್ ಮೂವಿ. ಸ್ಟೋರಿ ఓరియంటెడ్ ప్లస్ మాస్ క్లాస్ అన్ని కంబైన్డ్ గా వచ్చిన మూవీ. కన్నడ మూవీలో మంచి స్టోరీ ఓరియంటెడ్ మూవీ. ಈ ಒಂದು ಚಲನಚಿತ್ರ ಬಹಳ ಉತ್ತಮವಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಚಲನಚಿತ್ರ. ಸೊ ಎಲ್ಲ ಈ ಕಲಾವಿದರನ್ನ, ಹೊಸ ಕಲಾವಿದರನ್ನ ಪ್ರೋತ್ಸಾಹಕ್ಕೆ ಎಲ್ಲ ಇವರು ಪ್ರೀತಿಯನ್ನ ಪಡುವಂತ ಎಲ್ಲ ಕಲಾಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಹೊಸ ಕಲಾವಿದರನ್ನ ಹೆಚ್ಚಿನದಾಗಿ ಪ್ರೋತ್ಸಾಹ ನೀಡುತ್ತಾಗುತ್ತೆ. ಕನ್ನಡ ಸಿನಿಮಾ ಹೊಸ ಪ್ರಯತ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಎಲ್ಲ ಕುಟುಂಬ ಕೂತ್ಕೊಂಡು ನೋಡುವಂತ ಚಿತ್ರ. ಈ ಚಿತ್ರದಲ್ಲಿ ಇವತ್ತಿನ ಲೈಫ್ ಹೇಗೆ ನಡೀತಾ ಇದೆ ಅಂತ ಹೇಳಿ ಸೊಸೈಟಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಲ್ಪ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿರ್ತಕ್ಕಂಥ ಕುಟುಂಬಗಳನ್ನ ಯಾವ ರೀತಿಯಾಗಿ ಸರಿ ಮಾಡ್ಕೋಬೇಕು ಅನ್ನೋ ಸೊಲ್ಯೂಷನ್ ಕೂಡ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಯಶಸ್ವಿಯಾಗಿ ಓಡುತ್ತೆ. ಚೆನ್ನಾಗಿ ಓಡ್ಲಿ. ಕನ್ನಡ
ಸಿನಿಮಾನ ಎಲ್ಲ ಕನ್ನಡಿಗರು ನೋಡಿ ಇದನ್ನ ಯಶಸ್ವಿ ಮಾಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದೇ ನೋಡಿ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್, ಮತ್ತೆ ಇನ್ನೊಂದ್ಸರಿ ನೋಡ್ಬೇಕು. ಭಾರಿ ಖುಷಿ ಆಯ್ತು, ಚೆನ್ನಾಗಿ ಬಂದಿದೆ ಮೂವಿ. ಮತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಆದ್ರೆ ನೋಡ್ತಾ ಸೂಪರ್ ಆಗಿದೆ, ಎಲ್ಲ ಬಂದು ಸಪೋರ್ಟ್ ಮಾಡಿ ಅಷ್ಟೇ. ಮೂವಿ ಮಾತ್ರ ಸೈಕ್ ಆಗಿದೆ. ಎಲ್ಲ ಒಂದು ಫ್ಯಾಮಿಲಿ ಬಂದು ನೋಡೋಂತ ಮೂವಿ ಇದೆ, ಸೈಕ್ ಆಗಿದೆ. ಎಲ್ಲ ತುಂಬಾ 100 ದಿವಸ ಓಡ್ಲಿ ಅಂತ ಬಯಸ್. ಸಖತ್ತಾಗಿದೆ, ಸೂಪರ್ ಆಗಿ ಮಾಡಿದ್ರೆ. ಫಸ್ಟ್ ಕಿರಣ್ ಅವರು ಸಖತ್ತಾಗಿ ಮಾಡಿದ್ರೆ. ಫ್ಯಾಮಿಲಿ ಎಲ್ಲರೂ ಬಂದು ನೋಡಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಈಗಿನ ರಿಯಾಲಿಟಿ ತೋರಿಸಿದೆ, ಮಾತ್ರ ಚೆನ್ನಾಗಿದೆ. ಹಿಂಗೆ ಕಂಟೆಂಟ್ ಕೊಡ್ತೇ ಇರಿ. ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಮೂವಿನ ನಾವು ಕಾಪಾಡ್ಕೋಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು. ಪ್ರೀತಿ ಪಿಕ್ಚರ್ ಅಲ್ಲಿ ಲವ್ ಸ್ಟೋರಿ ಇದು ಡಿಫ್ರೆಂಟ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಹೀರೋನು ತುಂಬಾ ಚೆನ್ನಾಗಿ ಬೆಳೀತಾರೆ, ಮುಂದೆ ಅವಕಾಶ ಕೊಡಿ. ನಾನು ಫಿಲಂ ಫೀಲ್ಡ್ ಇದ್ದೀನಿ ಸರ್, ಕುಮಾರ್ ಗೋವಿಂದು ಸಿನಿಮಾ ಎಲ್ಲ ಇದೆ. ನೆಕ್ಸ್ಟ್ ಫಿಲಂ ನಾನು ಒಂದು ಪ್ರೊಡ್ಯೂಸ್ ಮಾಡಿ ಹೀರೋ ಆಗಿ ಬರೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಕನ್ನಡ ಅವಕಾಶ ಕೊಡಲಿ, ಎಲ್ಲರೂ ಫಿಲಂ ಥಿಯೇಟರ್ಗೆ ಬರಲಿ, ಮುಂದೆ ಬರ್ತಾರೆ. ಕನ್ನಡಕ್ಕೆ ಜೈವಾಗಲಿ. ಆಕ್ಚುಲಿ ರಿವ್ಯೂನ ಹೇಳ್ಬೇಕು ಅಂತ ಹೇಳೋ ಕಾನ್ಸೆಪ್ಟ್ ಅಲ್ಲ, ಬಟ್ ಅದ್ಭುತವಾಗಿದೆ ಸರ್ ಮೂವಿ ಮಾತ್ರ. ನಾವ್ ಆಕ್ಚುಲಿ ಟೈಮ್ ಪಾಸ್ಗೆ ಅಂತ ಬಂದಿದ್ದು ಮೂವಿ, ಬಟ್ ಮೂವಿನ ನೋಡಿದ್ಮೇಲೆ ಅದ್ರಲ್ಲಿರೋ ಮೆಸೇಜ್ ಆಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ, ಹೊಸಬ್ರು ಈ ಮಟ್ಟಿಗೆ ಫಿಲಂ ಮಾಡ್ಬೋದು ಅಂತ ನಾನು ನಿಜವಾಗ್ಲೂ ನೋಡಿದ್ದೇ ಇದೆ ಫಸ್ಟ್ ಆಕ್ಚುಲಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಬೆಳೀತಾರೆ. ಇಂಥ ಕತೆ ಬರಬೇಕು ಅಂತ ತುಂಬಾ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಬಂದಿದೆ. ಎಲ್ಲರೂ ಕೂಡ ಮೂವಿನ ದಯವಿಟ್ಟು ಥಿಯೇಟರ್ ಬಂದಿಗೆ ನೋಡಿ, ತುಂಬಾ ಅದ್ಭುತವಾಗಿದೆ ಮೂವಿ ಮಾತ್ರ. ಸೂಪರ್ ಆಗಿದೆ ಸರ್. ಲೈಕ್ ಎಮೋಷನಲ್, ನಂಗೆ ಆಕ್ಚುಲಿ ಎಮೋಷನಲ್ ಮೂವೀಸ್ ಅಂದ್ರೆ ಇಷ್ಟ. ಲೈಕ್ ಎಸ್ಪೆಷಲಿ ಮುಂಗಾರು ಮಳೆ ಆ ತರ. ಸೊ ಈ ಫಿಲಮ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಹೀರೋರು ಹೊಸಬ್ರು, ಬಟ್ ತುಂಬಾ ಆಕ್ಟಿಂಗ್ ಎಲ್ಲಾರ್ದು ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ ಫಿಲಮು. ಜೀವನದಲ್ಲಿ ಪ್ರೀತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಫಿಲಮ್ ಇಂದ ನನಗೆ ಗೊತ್ತಾಯ್ತು. ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಸಕ್ಕತ್ತಾಗಿ ಬಂದಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪ್ರೆಡಿಕ್ಟೇ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಬೇಬಿ ಇರ್ಲಿ, ಅರ್ಜುನ್ ರೆಡ್ಡಿ ಇರ್ಲಿ, ಲವ್ ಟುಡೇ ಇರ್ಲಿ, ಎಲ್ಲ ಸಿಮಿಲರ್ ಗೆ ಬಂದಿದೆ ಫಿಲಮ್. ತುಂಬಾ ಚೆನ್ನಾಗಿದೆ. ಹೊಸಬ್ರಿಗೆಲ್ಲ ಪ್ರೋತ್ಸಾಹಿಸಿ. ಇಲ್ಲ ಲವ್ ಟುಡೇ ಅಂತ ಇನ್ನೊಂದು ಬಂದಿದ್ದಲ್ಲ, ಅದು ಹೇಳ್ತಿರೋದು. ಹೊಸಬ್ರಿಗೆ ಪ್ರೋತ್ಸಾಹಿಸಿ. ಆಲ್ ದಿ ಬೆಸ್ಟ್. ಸರ್ ಮೂವಿ ಬಂದು ತುಂಬಾ ಚೆನ್ನಾಗಿದೆ. ಬಟ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಲೈಫ್ ಅಲ್ಲಿ ಅಪ್ಪ ಅಮ್ಮದಿರು ಯೋಚನೆ ಮಾಡಿ, ಮಕ್ಳ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳಿ ಅಷ್ಟೇ. ಥ್ಯಾಂಕ್ ಯು.